ಮಟನ್ ಪೆಪ್ಪರ್ ಡ್ರೈ ಮಾಡೋಣ. ಮೊದ್ಲಿಗೆ ಮಟನ್ ನ ತೊಳ್ಕೊಬೇಕು ಈ ತರ. ಆಮೇಲೆ ಒಂದ್ ಕುಕ್ಕರ್ಗೆ ತೊಳ್ಕೊಂಡಿರೋ ಮಟನ್ ನ ಹಾಕಿ ಸ್ವಲ್ಪ ಅರಿಶಿನ, ಒಂದ್ ಸ್ವಲ್ಪ ಉಪ್ಪು, 2 ಲವಂಗ, 2 ಬೇ ಲೀವ್ಸ್, ಒಂದ್ ಚಿಕ್ಕ ಪೀಸ್ ಚಕ್ಕೆ ಇದಿಷ್ಟು ಮುಳುಗೋಷ್ಟು ನೀರ್ ಹಾಕಿ ಕ್ಲೋಸ್ ಮಾಡಿ 10 ರಿಂದ 12 ಕೂಗ್ಸಿ ಈ ತರ. ಈಗ ಈರುಳ್ಳಿ ಮತ್ತು ಮೆಣಸಿನಕಾಯಿನ ಇನ್ಸ್ಟಾಗ್ರಾಮ್ ಸ್ಟೈಲ್ ಅಲ್ಲಿ ಚಾಪ್ ಮಾಡೋಣ. ಹಾ, ಈ ತರ. ಈಗ ಒಂದ್ ಪ್ಯಾನ್ಗೆ ಕೋಕೋನಟ್ ಆಯಿಲ್ ಹಾಕಿ ನಾವು ಚಾಪ್ ಮಾಡ್ಕೊಂಡಿರೋ ಮೆಣಸಿನಕಾಯಿನ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಮೆಣಸಿನಕಾಯಿ ಚೆನ್ನಾಗಿ ಫ್ರೈ ಆದ್ಮೇಲೆ ಚಾಪ್ ಮಾಡ್ಕೊಂಡಿರೋ ಈರುಳ್ಳಿ ಹಾಕಿ ಫ್ರೈ ಮಾಡಿ. ಈರುಳ್ಳಿ ಮೆಣಸಿನಕಾಯಿ ಚೆನ್ನಾಗಿ ಫ್ರೈ ಆಗಿದೆ. ಈಗ ಬೇಯಿಸ್ಕೊಂಡಿರೋ ಮಟನ್ ಹಾಕೋಣ. ಎಲ್ಲಾನು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಬೇಯಿಸ್ಕೊಂಡಿರೋ ನೀರ್ ಹಾಕಿ. ಉಳಿದಿರೋ ನೀರನ್ನ ಏನ್ ಮಾಡ್ಬೇಕು ಅಂತ ಆಮೇಲೆ ಹೇಳ್ತೀನಿ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಸಾಲ್ಟ್ ಆಡ್ ಮಾಡೋಣ. ಇದು ಪೆಪ್ಪರ್ ಡ್ರೈ ಆಗಿರೋದ್ರಿಂದ ಪೆಪ್ಪರ್ನ ಆಡ್ ಮಾಡೋಣ. ಮತ್ತೆ ಎಲ್ಲಾನು ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೈ ಮಾಡ್ಕೊಳ್ಳಿ. ಲಾಸ್ಟ್ಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರಿಸಿ ಲಿಡ್ ಕ್ಲೋಸ್ ಮಾಡಿ ಲೋ ಫ್ಲೇಮ್ ಅಲ್ಲಿ ಬೇಯೋದಕ್ಕಿಡಿ. ಈಗ ಉಳಿದಿರೋ ಮಟನ್ ಬ್ರಾತ್ ನ ರೈಸ್ ಜೊತೆ ಕಲಸಿ, ಆಬ್ವಿಯಸ್ಲಿ ನನ್ ಮಕ್ಕಳನ್ನಂತೂ ಮರೆಯೋದಕ್ಕಾಗಲ್ಲ, ಸೊ ಅವ್ರಿಗೆ ಕೊಡ್ತೀನಿ. ಮಟನ್ ಪೆಪ್ಪರ್ ಡ್ರೈ ರೆಡಿ ಆಗಿದೆ. ಇವಾಗ ಇದನ್ನ ತಗೊಂಡ್ ಹೋಗಿ ಟೇಸ್ಟ್ ನೋಡೋದಕ್ಕೆ ವಿರಾಟ್ ಕೊಡ್ತೀನಿ. ಲೆಟ್ಸ್ ಗಿವ್ ಇಟ್ ಟು ವಿರಾಟ್. ನೋಡೋಣ ತಿನ್ಬಿಟ್ಟು ಏನ್ ಹೇಳ್ತಾರೆ ಅಂತ. ಹೌಸ್ ಇಟ್? Amazing! ಈಗ ನಾನ್ ತಿಂತೀನಿ. ವಾವ್, ಸಖತ್ತಾಗಿದೆ. ಬಿಸಿ ಬಿಸಿ ಅನ್ನ, ಆಲೂ ಚನಾ ಚಾಪ್ಸ್ ಜೊತೆ ಇದನ್ನ ತಿಂದ್ರೆ ವಾವ್, ವಾಟ್ ಅ ಕಾಂಬಿನೇಷನ್ ಅಲ್ವಾ?